ಸಾಲ ವರ್ಷ ಸಾಲ ಮಾಡೋದೆಯಾ, ಸಾಲ ತೀರ್ಸಕ್ಕಾಗ್ದೇ ವಿಷ ಕುಡಿಯೋದೆಯಾ, ಸಾಯೋದೆಯಾ, ಮತ್ತೆ ಬಡ್ಡಿ ಸಾಲ ಹೋಗೋದೆಯಾ. ಏನ್ ಮಾಡ್ತೀರಿ, ನಾವು ರೈತರು ನಮ್ಗೆ ಏನೇ ಇದು ಮಾಡಿದ್ರು ಯಾರು ಇದಕ್ಕೆ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಿಲ್ಲ. ಹೊಗೆ ಸೊಪ್ಪು ಹೇಳಿದ್ರೆ ಈಗ ಒಂದು ಲೈಸೆನ್ಸ್ ಅಂತ ಇದ್ರೆ ಬ್ಯಾಂಕ್ಗಳಲ್ಲಿ 1 ಎಕರೆಗೆ 1 ಲಕ್ಷ ಗಂಟ ಲೋನ್ ಕೊಡ್ತಾರೆ. ಹಿಂಗಾಗಿದೆ ಅಂದ್ರೆ ಗೌರ್ಮೆಂಟ್ ಹೊಗೆ ಸೊಪ್ಪು ಬೆಳೆದ್ರೆ ಮಾತ್ರ ಕೊಡ್ತಾರೆ. ಬೆಳೆ ಸಾಲ ಅಂದ್ರೆ ಈ ಹೊಗೆ ಸೊಪ್ಪು ಬೇರೆ ಬೆಳೆ ರಾಗಿ, ಜೋಳ, ಈ ಶುಂಠಿ ಪಂಟಿ ಅವಕ್ಕೆಲ್ಲ ಲೋನ್ನೇ ಕೊಡಕ್ಕಿಲ್ಲ. ಈ ಸರೌಂಡಿಂಗ್ ಅಲ್ಲಿ ಈ ಟೊಬಾಕೋ ಬಿಟ್ರೆ ನಾವು ಆವಾಗ್ಲಿಂದ ಇದನ್ನ ರೂಢಿಸ್ಕೊಬಿಟ್ಟಿದೀವಿ. ಅದನ್ನ ಬಿಟ್ರೆ ಬೇರೆ ಯಾವ್ದಾರ ಪರ್ಯಾಯ ಬೆಳೆಯ ಗೌರ್ಮೆಂಟ್ ಕಂಡು ಹಿಡ್ ಕೊಟ್ರೆ ಎಲ್ಲ ಅದನ್ನೇ ಬೆಳಿಬಹುದು. ಹೊಗೆ ಸೊಪ್ಪು ಪ್ರೊಸೀಜರ್ ಅಂತಂದ್ರೆ ಈಗ ಶಕ್ತಿ ದೇವತೆಗಳ ನಗರ ಪಿರಿಯಾಪಟ್ಟಣಕ್ಕೆ ಸ್ವಾಗತ. ಇಲ್ಲಿನ ಬಹುತೇಕ ರೈತರು ಟೊಬ್ಯಾಕೋ ಅಂದ್ರೆ ಹೊಗೆ ಸೊಪ್ಪಿನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇಲ್ಲಿನ ಹೊಗೆ ಸೊಪ್ಪು ಕೂಡ ಗ್ಲೋಬಲಿ ತುಂಬಾನೇ ಹೆಸರುವಾಸಿ. ಜನಗಳು ಟೊಬ್ಯಾಕೋನ ಸಿಗರೇಟ್, ಬೀಡಿ, ಪಾನ್ ಮಸಾಲ ಇನ್ನೂ ಅನೇಕ ರೀತಿ ಕನ್ಸ್ಯೂಮ್ ಮಾಡ್ತಿದ್ದಾರೆ. ಆದ್ರೆ ಹೊಗೆ ಸೊಪ್ಪಿನ ಹೇಗ್ ಬೆಳೀತಾರೆ, ಅದರಿಂದ ಬೆಳೀತಿರೋ ರೈತನಿಗೆ ಲಾಭನ ನಷ್ಟನ, ಮತ್ತೆ ಅದ್ರ ಪ್ರೊಸೀಜರ್ ಏನು, ಈ ಎಲ್ಲಾ ಕ್ವಶನ್ಸ್ಗೂ ಉತ್ತರ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಹಾಗೆ ರೂಟ್ ಲೆವೆಲಿನ ರೈತರ ರಿಯಾಲಿಟಿ ತಿಳಿಸೋ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಫಾರ್ಮರ್ಸ್ನ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸ್ವಲ್ಪ ಇನ್ಫಾರ್ಮೇಶನ್ ಬೇಕು ಅಂತ ಕೇಳಿದಕ್ಕೆ ಅವ್ರು ಫಸ್ಟ್ ಕೇಳಿದ್ದು ಊಟ ಮಾಡಿ ಅಂತ. ಊಟ ಆಗಿದೆ ಅಂತ ಹೇಳಿದಕ್ಕೆ ನಾಟಿ ಹಸುವಿನ ಹಾಲಿನ ಟೀ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಅದಕ್ಕೆ ಹೇಳ್ತಾರೆ ಅನ್ಸುತ್ತೆ ರೈತ ಅನ್ನದಾತ ಅಂತ. ಹಾಯ್, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಆಶಿಕ್ ಗೌಡ ಯೂಟ್ಯೂಬ್ ಚಾನಲ್. ಸರ್ ನಮಸ್ತೆ. ನಮಸ್ತೆ. ನಮ್ಮ ಹೆಸರು ಶಿವಣ್ಣ ಅಂತ. ಇದು ಯಾವ ಗ್ರಾಮಕ್ಕೆ ಸೇರುತ್ತೆ ಸರ್? ಯಾವ ಊರು ಇದು ಪಿರಿಯಾಪಟ್ಟಣ ತಾಲೂಕು ಹಿಟ್ನಳ್ಳಿ ಗ್ರಾಮ, ರವಂದೂರು ಹೋಬಳಿ, ಹಿಟ್ನಾಬಾಗಲ್ ಪೋಸ್ಟ್. ಸರ್ ಹೊಗೆ ಸೊಪ್ಪು ಪ್ರೊಸೀಜರ್ ಏನು? ಪ್ರೊಸೀಜರ್ ಅಂತಂದ್ರೆ ಈಗ ಟೊಬಾಕೋ ಬೋರ್ಡ್ ನಿಂದವ ಫೆಬ್ರವರಿ ಎಂಡ್ ಅಲ್ಲಿ ಬೀಜ ಅಂತ ಕೊಡ್ತಾರೆ. ಅವರೇ ಮಾರಾಟ ಮಾಡ್ತಾರೆ. ಒಂದು ಪ್ಯಾಕೆಟ್ ಬೀಜ 500 ರೂಪಾಯಿ. ಅದು 10 ಮಿಲಿ 5 ಮಿಲಿ 10 ಮಿಲಿ ಇರ್ತದೆ ಬೀಜ. ಅದನ್ನ ತಗೊಬಂದು ನಾವು ಪಟ ಮಾಡಿ ಮಡಿ ಮಾಡಿ ಅದನ್ನ ಊದಿ ಅದಕ್ಕೆ 10 kg ಗೊಬ್ಬರ ಬೇಕು. ಮತ್ತೆ ಅದನ್ನ ಮಡಿ ಮಾಡಿ ಒಂದು ನಾವು ಬೋರ್ ಇರೋರು ಏನ್ ಮಾಡ್ತಾರೆ, ಪೈಪ್ ಲೈನ್ ಮಾಡ್ಕೊಂಡು ಪೈಪಲ್ಲಿ ಹಿಡಿತಾರೆ. ಇಲ್ಲಾಂದ್ರೆ ನೀರು ಸ್ಟಾಕ್ ಮಾಡ್ಕೊಂಡು ಅದಕ್ಕೆ 1 ದಿವ್ಸಕ್ಕೆ 4 ಸರಿ ನೀರು ಹಾಕ್ಬೇಕು. ನೀರು ಹಾಕಿ ಮಡಿ ಮಾಡಿ ಅದಾದ 20 ದಿವ್ಸಕ್ಕೆ ಎಲ್ಲ ಮೊಳಕೆ ಬಂದು ಸೊಸಿ ಇಷ್ಟಿಷ್ಟು ಬರ್ತವೆ. ಸೊಸಿ ಇಷ್ಟಿಷ್ಟು ಬಂದ್ಮೇಲೆ ಅದನ್ನ ಕಿತ್ತಿ ಟ್ರೈ ಮೇಲೆ ಪ್ಲಾಸ್ಟಿಕ್ ಟ್ರೈ ಬರ್ತದಲ್ಲ, ಟ್ರೈ ಗೊಬ್ಬರ ಅಂತ ಬರ್ತದೆ. ಟ್ರೈ ಗೊಬ್ಬರ ಇದು ಟ್ರೈ ಎಲ್ಲ ಬೋರ್ಡ್ನಿಂದ ಕೊಡ್ತಾರೆ. ತಗೊಳ್ಳೋರು ತಗೋಬಹುದು, ಇಲ್ಲ ಸ್ವಂತ ದುಡ್ಡು ಇರೋರು ಬೇರೆ ಕಡೆಯಿಂದ ತಗೋಬಹುದು. ಅದನ್ನ ತಗೊಬಂದು ಟ್ರೈಗೆ ಹಾಕಿ ಟ್ರೈಲಿ ಒಂದು 25-30 ದಿವಸ 22 ದಿವಸ 25 ದಿವಸ ಟ್ರೈಲ್ ಮಾಡಿ ಅಲ್ಲಿಂದ ಅದೆಲ್ಲ ಒಳಗಡೆ ಬೇರೆಲ್ಲ ಒಂದೇ ತಗ ಬಂದು ಎಲ್ಲ ಬೇರು ಬುಟ್ಟಿ ಎಲ್ಲ ಗಿಡ ಸ್ಟ್ರೆಂತ್ ಆದ್ಮೇಲೆ ಈ ತರ ಮಳೆ ಬಿದ್ದೋ ಇಲ್ಲ ನೀರಿನ ಆಶ್ರಯಕ್ಕೋ ಅದನ್ನ ನೆಟ್ಕೊಂಡು ಹೋಗ್ಬೇಕು. ನೆಟ್ಕೊಂಡೋಗಿ ಆಗ ಆಳ್ಬೇಕು. ಆಳು ಸಿಕ್ಲಿಲ್ಲ ಅಂದ್ರೆ ಅವ್ರವ್ರ ಮನೆಯವ್ರ ಇದ್ರೆ ಅದನ್ನ ನೆಟ್ಕೋತಾರೆ. ಆವಾಗ್ಲಿಂದ ಅದು ಟ್ರೈ ಮಾಡ್ಬೇಕು ಅಂದ್ರೆ ಒಂದು 4 ಜನ 5 ಜನ ಬೇಕು. 1 ಜನಕ್ಕೆ 500 ರೂಪಾಯಿ ಕೂಲಿ. ಅವ್ರನ್ನ ಬೆಳಿಗ್ಗೆಯಿಂದ 10 ಗಂಟೆ ಬರ್ತಾರೆ, 5 ಗಂಟೆಗೆ ಹೋಗ್ತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲದ ಹೊತ್ತಿಗೆ ಒಂದು 5,000ದಿಂದ 10,000 ಟ್ರೈ ಮಾಡ್ತಾರೆ. ಟ್ರೈ ಮಾಡಿದ ಅದನ್ನ ಮಾಡಿ ಪ್ರತಿಯೊಂದಕ್ಕೂ ಖರ್ಚು ಮಾಡಾದ್ರೆ ಅದಾಯ್ತು. ಅದಾದ್ಮೇಲೆ ಸೊಸಿ ನೆಟ್ಟ ಮೇಲೆ ಮತ್ತೆ ಅದಕ್ಕೆ ಔಷಧಿ ಹೊಡಿಬೇಕು. ಅದಕ್ಕೆ ಔಷಧಿ ಹೊಡೆದು ಔಷಧಿ ಹೊಡೆದ ಆದ್ಮೇಲೆ ಪುನಃ ಅದಕ್ಕೆ ಉಳುಮೆ ಮಾಡಿದಾಗ ಮತ್ತೆ ಅದಕ್ಕೆ ಮಣ್ಣು ಹಾರಾಗಕ್ಕೆ ಜನ ಬೇಕು. 6 ಬೇಕು, 3 6 ಬೇಕು. ಒಂದು ಸ್ವಂತ ಜಮೀನುಗಳಾದ್ರೆ ಅವರೇ ಮಾಡ್ಕೋತಾರೆ. ಕೂಲಿಲೇ ಮಾಡಿಸ್ತೀನಿ ಅಂದ್ರೆ 3 6. ಆ ಕಡೆ ಈ ಕಡೆ ಸೈಡ್ ಒಂದು, ಮಧ್ಯ ಒಂದು, ಮತ್ತೆ ಅದಕ್ಕೆ ದಿಂಡಿಗೆ ಮಣ್ಣು ಹಾಕೊಂಡು ಹೋಗ್ಬೇಕಾದ್ರೆ ಒಂದು ಕನಿಕಾಸ್ಟ್ ಇಲ್ಲ ಅಂದ್ರೆ ಒಂದು 5 ಆಳಾರೆ ಬೇಕು. 5 ಆಳು ಬೇಕು, 3 6 ಬೇಕು. ಅದಾದ ಮೇಲೆ ಪುನಃ ಇದು ಮುರಿಬೇಕು ಅಂತಂದ್ರೆ ಬ್ಯಾರನ್ ಲೆಕ್ಕದಲ್ಲಿ ಕೇಳ್ತಾರೆ. ಇದನ್ನ ಬ್ಯಾರನ್ ಲೆಕ್ಕದಲ್ಲಿ ಒಂದು ಕಡ್ಡಿಗೆ 15 ರೂಪಾಯಿ ಕೇಳ್ತಾರೆ. ಇಲ್ಲ ಹುಂಡಿ ನಮ್ಗೆ ಬ್ಯಾರನ್ ಲೆಕ್ಕ ಕೊಡಿ ಅಂತಂದ್ರೆ ನೀವು ಎಷ್ಟಾರ ಮುರ್ಸ್ಕೊಳ್ಳಿ, ಒಂದು ಬ್ಯಾರನ್ಗೆ ಇಷ್ಟು ಅಂತಂದ್ರೆ 5,000 ರೂಪಾಯಿ ಒಂದು ಬ್ಯಾರನ್ಗೆ. 350ರಿಂದ 400 ಕಡ್ಡಿ ಎಲೆ ಮುರ್ಕೊಡ್ತಾರೆ. ಇಲ್ಲ ಒಂದು 300 ಕಡ್ಡಿ ಹೊಗೆ ಸೊಪ್ಪು ಮುರ್ಕೊಡ್ತಾರೆ. 5,000 ರೂಪಾಯಿ ಕೇಳ್ತಾರೆ. 5,000 ರೂಪಾಯಿ ದುಡ್ಡು ಒಂದು ಬ್ಯಾರನ್ಗೆ ಅವ್ರು ಕೊಡ್ಬೇಕು. ಅದನ್ನ ಬ್ಯಾರನ್ ಬೇಯಿಸಿ ಆದ್ಮೇಲೆ ಮತ್ತೆ ಅದನ್ನ ಕಡ್ಡಿ ಇಳಿಕಿ ಪುನಃ ಅದನ್ನ ಹಚ್ಚ ಮಾಡಿ ಪುನಃ ಅದು ಗುಡ್ಡೆ ಹಾಕ್ಬೇಕು ಅಂತಂದ್ರೆ ಆಳ್ಬೇಕು. ಅದಕ್ಕೂ ಒಂದು ಬ್ಯಾರನ್ ನಿಂತ ಒಂದು 3 ದಿವಸಕ್ಕೆ ಅದನ್ನ ಕೆಳಗಡೆ ಅನ್ಲೋಡ್ ಮಾಡಿ ಅದನ್ನೆಲ್ಲ ಒಂತಾಗ ಬಲ್ಕ್ ಹಾಕಿ ಅದನ್ನ ಮತ್ತೆ ಅದ್ರ ಪಿಂಡಿ ಕಟ್ಟಿ ಒಂತಾಗ ಲಾಟ್ ಹಾಕಿ ಪುನಃ ತಿರ್ಗಿ ಅದೇ ಬ್ಯಾರನ್ಗೆ ಕಡ್ಡಿ ಏರ್ಸ್ಬೇಕು. ಅದಕ್ಕೂ ದುಡ್ಡೇ, ಅದಕ್ಕೂ ಜನನೇ ಬೇಕು. ಅದಾದ್ಮೇಲೆ ಪುನಃ ಇನ್ನು 3 ದಿವಸ ಬಿಟ್ಕೊಂಡು ತಿರ್ಗಾ ಪುನಃ ಅದನ್ನ ಮಾಮೂಲಿ ಫಸ್ಟ್ ಮುರಿರ್ತೀವಿ, 2ನೇ ಸರಿಗೆ ಹಂಗೆ ಮುರ್ಕೊಬಂದು ಅದಾದ್ಮೇಲೆ ಪುನಃ ಅದನ್ನ ಗ್ರೇಡ್ ಮಾಡ್ಬೇಕು.
ಗ್ರೇಡ್ ಮಾಡಿ ಒಂತಾಗೆಲ್ಲ ಹೊಗೆ ಸೊಪ್ಪೆಲ್ಲ ಕಟಾವ್ ಮಾಡಿ ಒಂತಕ್ಕೆಲ್ಲ ಹಾಕಾದ್ಮೇಲೆ ಲಾಸ್ಟ್ ಆಯ್ತು ಅಂದಾಗ ಟೊಬಾಕೊ ಪೌಡರ್ ಸ್ಟಾರ್ಟ್ ಆಯ್ತದೆ ಮಾರ್ಕೆಟ್ ಭಾಗದಲ್ಲಿ ತೆಗಿತಾರೆ ಅಂದಾಗ ನಾವು ಪುನಃ ಅದನ್ನ ಬಲ್ಕ್ ನಿಂದ ತೆಗೆದು ಆಂಧ್ರದಿಂದ ಬರೋ ಜನ ಆಂಧ್ರದಲ್ಲಿ ಮಾಡ್ತಾರೆ, ಊರವರೇ ಸಿಕ್ಕಿದ್ರೆ ಅದನ್ನ ಗ್ರೇಡ್ ಮಾಡ್ತಾರೆ. ಅದನ್ನ 4-5 ತರ ಗ್ರೇಡ್ ಮಾಡಿ ಅದನ್ನ ಒಂದೊಂದು ಬಲ್ಕ್ ಮಾಡಬೇಕು. ಅದನ್ನ ಬಲ್ಕ್ ಮಾಡಿ ಪುನಃ ಅದನ್ನ ನಾವು ಮಾರ್ಕೆಟ್ ಸ್ಟಾರ್ಟ್ ಆಯ್ತು ಅಂದಾಗ ಅದನ್ನು ನಮಗೆ ಗೊತ್ತಿರ್ತದೆ ಒಂದನೇದು ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು, ನಾಲ್ಕನೇದು ಯಾವುದು ಎಲ್ಲೆಲ್ಲಿ ಇರ್ತದೆ. ಆ ಗ್ರೇಡ್ನ ಒಂದೊಂದು ಬೇಲ್ ಪೆಟ್ಟಿಗೆ ಒಂದು ಬೇಲ್ಗೆ 150 kg ಫಿಕ್ಸ್ ಮಾಡವ್ರೆ. 140-150 kg ಒಳಗೆ ಬೇಲ್ ಕಟ್ಕೊಂಡು ತಗೊಂಡೋಗಿ ಮಾರ್ಕೆಟ್ಗೆ ಹೋಗ್ಬೇಕು. ಮಾರ್ಕೆಟ್ ತಗೊಂಡೋಗಿ ಅವತ್ತು ಯಾವಾಗ ಯಾವ ಏರಿಯಾ ಇರ್ತದೆ ಕ್ಲಸ್ಟರ್ ಅಂತ ಮಾಡಿರ್ತಾರೆ, ಆ ಕ್ಲಸ್ಟರ್ ದಿವಸ ನಮ್ಮ ಸರದಿ ಬಂದ ದಿವಸ ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿ ಮಾರ್ಕೆಟಿಂದ ನಮ್ಮ ಟಿವಿಜನ್ ನಂಬರ್ ಬೇಲ್ ಮೇಲೆ ಹೊಡಿತಾರೆ, ಒಳಗಡೆ ಹೋಯ್ತದೆ. ಆಂಧ್ರದವರು ಬೈಯರ್ಗಳು ಬಂದಿರ್ತಾರೆ, ಬಿಡ್ ಮಾಡ್ತಾರೆ. ನಮಗೆ ಆ ಬಿಡ್ಗೆ ಅಷ್ಟು ರೈಟು ನಮ್ಗೆ ಸಿಕ್ಕದೆ ಅಂದರೆ ಬಿಟ್ಟರೆ ಬಿಡ್ಬೋದು, ಬಿಡ್ನಿಲ್ಲ ಅಂದರೆ ನಾವು ಆರ್ ಮಾಡ್ಸ್ಕೊಂಡು ತರ್ಬೋದು. ಇಲ್ಲ ಅವ್ರು ಬೇಕು ಅಂತ ತಗೋತಾರೆ, ಬೇಡ ಅಂದ್ರೆ ಆರ್ ಮಾಡ್ತಾರೆ, ಪುನಃ ನಾವು ವಾಪಸ್ ತಗೊಂಬರ್ಬೋದು. ಇಷ್ಟು ಖರ್ಚು ಬರ್ತದೆ ನೋಡ್ರಪ್ಪ. ರೇಟ್ ಸಿಗ್ತಾ ಇದೆಯಾ? ರೈಟ್ ಅದೇ X1 ಒಂದಕ್ಕೆ ಸಿಗ್ತದೆ. ಈಗ 350 ರೂಪಾಯಿ ಟಾರ್ಗೆಟ್ ಮಾಡಿದ್ರಿ ವರ್ಷ. X1ಗೆ 350 ರೂಪಾಯಿ ಕೊಟ್ಟ. ಲೋ ಗ್ರೇಡ್ಗಳಿಗೆಲ್ಲ 50-60-100 ರೂಪಾಯಿ ಕೂಗ್ದ. ಏನ್ ಸಿಗ್ತಾ ಇದೆ ಅಲ್ಲಿ? ಏನು ಇಲ್ಲ, ಯಾವ್ದೇನು ಇಲ್ಲ. ನಿಜವಾಗ್ಲೂ ಲಾಭ ಬರ್ತಾ ಇದೆಯಾ? ಲಾಭ ಇಲ್ಲ. ಆದ್ರೆ ಏನೋ ಆವಾಗ್ಲಿಂದ ಇದನ್ನ ರೂಢಿಸ್ಕೊಬಿಟ್ಟವ್ರೆ. ಅದು 6 ಕಾಸಾಗ್ಲಿ 3 ಕಾಸಾಗ್ಲಿ ಹೊಗೆ ಸೊಪ್ಪು ಬೆಳಿಬೇಕು, ಬೆಳಿತಾರೆ. ಸಾಲ ವರ್ಷ ಸಾಲ ಮಾಡೋದೆಯಾ, ಸಾಲ ತೀರ್ಸಕ್ಕಾಗ್ದೇ ವಿಷ ಕುಡಿಯೋದೆಯಾ, ಸಾಯೋದೆಯಾ, ಮತ್ತೆ ಬಡ್ಡಿ ಸಾಲ ಹೋಗೋದೆಯಾ. ಆ ಬ್ಯಾಂಕಲ್ಲಿ ಆ ಕುಮಾರಸ್ವಾಮಿ ಅವರು ಇದ್ದಾಗ ಒಂದು 4 ವರ್ಷ 5 ವರ್ಷ ಡೂ ಇದ್ದಾಗ ಆ ಸಾಲ ಮನ್ನಾ 2 ಲಕ್ಷ 3 ಲಕ್ಷ ಅಂತ ಮಾಡಿದ್ರು. ಇನ್ BJP ಆಗ್ಲಿ ಕಾಂಗ್ರೆಸ್ ಆಗ್ಲಿ ಅದ್ ಯಾರಿಗೂ ತಲೆನೇ ಕೆಡ್ಸ್ಕೊತಾ ಇಲ್ಲ. ಇನ್ನು ರೈತರು ವರ್ಷ ಸಾಲ ಮಾಡೋದೇ, ಅದು ಬಂಡವಾಳ ಹಾಕೋದೇ, ಸಾಲ ಮತ್ತೆ ತಿರ್ಗಾ ಸಾಲ ಮಾಡೋದೇ, ತಿರ್ಗಾ ಬಂಡವಾಳ ಹಾಕೋದೇ, ತಿರ್ಗಾ ಸಾಲ ಮಾಡೋದೇ ರೈತರುಗಳು ಇದೆಯಾ. ಇನ್ನೇನು ಯಾವ್ದೇನು ಇದರಲ್ಲಿ ಉತ್ಪತ್ತಿ ಅನ್ನೋದೇನಿಲ್ಲ. ಏನು ಅಂತಂದ್ರೆ X1ಗೆ ಏನೋ ಒಂದು L1 ಎಲ್ಲೋ X2 ಎಲ್ಲೋ ಅಂತ ಗ್ರೇಡು X1ಗೆ ಏನು ಟಾಪ್ ರೇಟ್ ಸಿಗ್ತದೆ, ಅದಕ್ಕೆ ಒಂದು 500 kg ಹೊಗೆ ಸೊಪ್ಪು ಬೆಳೆದ್ರನ್ಗೆ 200 kgಗೆ ಟಾಪ್ ರೇಟ್ ಸಿಗ್ತದೆ. ಇನ್ನು 300 kg ಲೋ ಗ್ರೇಡ್ ಸಿಗ್ತದೆ. ಆ 300 kg ಲೋ ಗ್ರೇಡ್ಗೆ ಮಾಮೂಲಿ ಅವರು ಗೊಬ್ಬರಕ್ಕೆ, ಆಳುಗಳಿಗೆ, ಔಷಧಿಗೆ, ಮತ್ತೆ ಪೈಪ್ ಸೆಟ್ಗೆ, ಈ ದಾರ್ಗೆ ಇವೆಲ್ಲ ಲೆಕ್ಕ ಹಾಕೊಂಡ್ರೆ ಹೊಗೆ ಸೊಪ್ಪಲ್ಲಿ ಏನು ಉಳಿಯೋದಿಲ್ಲ. ಈಗ ಜನಕ್ಕೆ ಏನ್ ಗೊತ್ತಿದೆ ಅಂತಂದ್ರೆ ಹೊಗೆ ಸೊಪ್ಪಿಂದ ದುಡ್ಡಿದೆ ಅನ್ನೋದು ಸ್ವಲ್ಪ ಏನ್ ದುಡ್ಡು ಸಹ ಎಲ್ಲ ಬರೀ ಖರ್ಚು ಏನಿಲ್ಲ ಇದ್ರಲ್ಲಿ. ಯಾವ್ದ್ರಲ್ಲಿ ಈಗ ನೋಡಿ, ಈಗ ಬೀಜ ಹಾಕತಾವಿಂತ ಮಾರ್ಕೆಟ್ ತಗೊಂಡೋಗಿ ಬಿಡೋ ಗಂಟ ನಾವು ಖರ್ಚು ಮಾಡಿರೋದು ರೈತ ಲೆಕ್ಕ ಹಾಕೊಂಡ್ರೆ ಹೊಗೆ ಸೊಪ್ಪು ಬೆಳೆಯಕ್ಕೆ ಇಲ್ಲ. ಈಗ ಒಂದು 150 kgಗೆ 300 ರೂಪಾಯಿ, ಒಂದ್ ಕೆಜಿ 300 ರೂಪಾಯಿ ರೈಟ್ ಕೊಟ್ಟ ಅಂತ ಹೇಳಿ 1 ಕ್ವಿಂಟಲ್ ಹೊಗೆ ಸೊಪ್ಪು 30,000 ರೂಪಾಯಿ ಸಿಕ್ಬಿಡ್ತು ಅಂತ ಖುಷಿ ಪಡ್ತಾನೆ. ಅದೇ ನೀವು ಬೀಜ 10 ಗ್ರಾಮ್ ಬೀಜಕ್ಕೆ ಒಂದು ಪ್ಯಾಕೆಟ್ ಬೀಜ ತಗೊಬಂದು ಭೂಮಿಗೆ ಹಾಕತ್ತಾವಿಂದ ಲೆಕ್ಕ ಹಾಕೊಂಡ್ರೆ 1 to ಡಬಲ್ ಖರ್ಚು ಮಾಡಿರ್ತಾನೆ ರೈತ 1 to ಡಬಲ್ ಖರ್ಚು ಮಾಡಿರ್ತಾನೆ ಹೊಗೆ ಸೊಪ್ಪಿಗೆ. ಆದ್ರೂ ನಮ್ಗೆ ನಿಗದಿತ ಬೆಲೆ ಇಲ್ಲ ಹೊಗೆ ಸೊಪ್ಪಲ್ಲಿ. ಆಮೇಲೆ ನೋಡಿ ಸೌದೆ 10 ಈಗ 4,000-5,000 ರೂಪಾಯಿ. ಈಗ ಕಾಪಿ ಒಟ್ಟು ಬರ್ತದೆ, ಅದು 6,000-7,000 ರೂಪಾಯಿ. ಅದು ಅವರೆಲ್ಲ ದಳ್ಳಾಳಿಗಳಿಗೆ ದುಡ್ಡು, ನಮ್ಗಂತೂ ಯಾವುದೋ ದುಡ್ಡಿಲ್ಲ. ಏನ್ ಮಾಡ್ತೀರಿ ನಾವು ರೈತರು? ನಮ್ಗೆ ಏನೇ ಇದ್ ಮಾಡಿದ್ರೆ ಯಾರು ಇದಕ್ಕೆ ಬಗ್ಗೆ ತಲೆ ಕೆಡ್ಸ್ಕೊಳಕಿಲ್ಲ. ಸಾಲ ಮಾಡೋದು, ಬಂಡವಾಳ ತರೋದು, ತಿರ್ಗಾ ಸಾಲ ಹೊತ್ಕೊಳ್ಳೋದು, ತಿರ್ಗಾ ಬಂಡವಾಳ ಮೇಲೆ ಹಾಕೋದು, ತಿರ್ಗಾ ಸಾಲ ಹೊತ್ಕೊಳ್ಳೋದು. ಸಾಲಕ್ಕಾಗಿ ಬೆಳ್ದಂಗ ಆಗ್ತಿದೆಯಲ್ಲ. ಅಷ್ಟೇ ಸಾಲಕ್ಕಾಗೆ ಬೆಳೀತಿರೋದು. ಗೌರ್ಮೆಂಟ್ ಇಂದ ನಮ್ಗೆ ಅದೇ ಈಗ ಟೊಬಾಕೊ ಬೋರ್ಡ್ ನಿಂದ ಈ ಹೊಗೆ ಸಸಿ ನಾಟಿ ಮಾಡಿದ್ಮೇಲೆ ಗೊಬ್ಬರ ಸಪ್ಲೈ ಕೊಡ್ತಾರೆ. ಬ್ಯಾಂಕಲ್ಲಿ ಹೊಗೆ ಸೊಪ್ಪುನ ಇದ್ರ ಮೇಲೆ ಲೋನ್ ಕೊಡ್ತಾರೆ, ಕ್ರಾಪ್ ಲೋನು, ಕಂತು ಅಂತ ಕೊಡ್ತಾರೆ. ಇನ್ನು ಇತರೆ ಬೆಳೆಗಳಿಗೆ ಯಾವ್ದಕ್ಕೂ ಕೊಡಕ್ಕಿಲ್ಲ. ಅದ್ರ ಮೇಲೆ ಜನ ಏನ್ ಮಾಡ್ತಾರೆ, ಹೊಗೆ ಸೊಪ್ಪು ಬೆಳೆದ್ರೆ ಈಗ ಒಂದ್ ಲೈಸೆನ್ಸ್ ಅಂತ ಇದ್ರೆ ಬ್ಯಾಂಕ್ಗಳಲ್ಲಿ 1 ಎಕರೆಗೆ 1 ಲಕ್ಷ ಗಂಟ ಲೋನ್ ಕೊಡ್ತಾರೆ. ಈಗ ಹೆಂಗಾಗಿದೆ ಅಂದ್ರೆ ಗೌರ್ಮೆಂಟ್ ಹೊಗೆ ಸೊಪ್ಪು ಬೆಳೆದ್ರೆ ಮಾತ್ರ ಕೊಡ್ತಾರೆ. ಮಿಕ್ಕಿದ ಯಾವ್ದಕ್ಕೂ ಬೆಳೆ ಸಾಲ ಅಂದ್ರೆ ಈ ಹೊಗೆ ಸೊಪ್ಪು ಬೇರೆ ಬೆಳೆ, ರಾಗಿ, ಜೋಳ, ಈ ಶುಂಠಿ ಪಂಟಿ ಅವಕ್ಕೆಲ್ಲ ಲೋನ್ ಕೊಡಕ್ಕಿಲ್ಲ. ಅವ್ರು ಲೋನ್ ಕೊಡೋದಿಲ್ಲ. ಗೌರ್ಮೆಂಟ್ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹೊಗೆ ಸೊಪ್ಪು ಬೆಳೆಯೋದು ಇದಕ್ಕೆ ಅಂತಾರಾಷ್ಟ್ರೀಯ ಇದಕ್ಕೆ ಹೋಯ್ತದೆ ಅಂತ ಹೇಳಿ ಈ ಹೊಗೆ ಸೊಪ್ಪು ಹೋಯ್ತದೆ ಅಲ್ಲ, ಬೆಳೆ ಒಳ್ಳೆ ರೈಟ್ ಸಿಗ್ತದೆ ಅಂತ ಜನ ಈ ಬ್ಯಾಂಕ್ಗಳಲ್ಲಿ ಲೋನ್ ಕೊಡ್ಬೇಕಾದ್ರೆ ಹೊಗೆ ಸೊಪ್ಪಿನ ಮೇಲೆ ಲೋನ್ ಕೊಟ್ಟರೆ ಹೊರತು ಈ ಇತರೆ ಕಿರಾಣಿ ಯಾವುದೇ ರಾಗಿ, ಜೋಳ, ಭತ್ತ ಇದ್ರ ಮೇಲೆ ಯಾವ್ದ್ರ ಮೇಲೂ ಲೋನ್ ಕೊಡಕ್ಕಿಲ್ಲ.
ಬದ್ಲಿ ಏನ್ ಬೆಳಿಬಹುದು ಇಲ್ಲಿ ಪಿರಿಯಾಪಟ್ಟಣ ಪ್ರಿಯಾಪಟ್ಟಣದಲ್ಲಿ ಬೆಳೆದ್ರೆ ಬೆಳಿಬಹುದು ಬೇರೆ ತರದ ಎಲ್ಲ. ಇನ್ನು ನಮ್ ಕಡೆ ಈ ಪ್ರಿಯಾಪಟ್ಟಣ, HD ಕೋಟೆ, ರಾಮನಾಥಪುರ, ಮತ್ತೆ ಹುಣಸೂರು, ಈ ಸರೌಂಡಿಂಗ್ ಅಲ್ಲಿ ಈ ಟೊಬಾಕೋ ಬಿಟ್ರೆ ನಾವ್ ಆವಾಗ್ಲಿಂದ ಇದನ್ನ ರೂಢಿಸ್ಕೊಬಿಟ್ಟಿದೀವಿ. ಅದನ್ನ ಬಿಟ್ರೆ ಬೇರೆ ಯಾವ್ದಾರ ಪರ್ಯಾಯ ಬೆಳೆಯ ಗೌರ್ಮೆಂಟ್ ಕಂಡು ಹಿಡ್ ಕೊಟ್ರೆ ಎಲ್ಲ ಅದನ್ನೇ ಬೆಳಿಬಹುದು. ಈಗೆಲ್ಲ ಉತ್ತರ ಕರ್ನಾಟಕ ಕಡೆ ಎಲ್ಲ ಈ ಜೋಳ ಬೆಳಿತಾರೆ, ಸಜ್ಜೆ ಬೆಳಿತಾರೆ, ಎಳ್ಳು ಬೆಳಿತಾರೆ, ಪ್ರತಿಯೊಂದು ಮಾಡ್ತಾರೆ. ನಮ್ ಕಡೆ ಈ ಹೊಗೆ ಸೊಪ್ಪಕ್ಕೆ, ಈಗ ಹೊಗೆ ಸೊಪ್ಪಲ್ಲಿ ಬ್ಯಾಂಕಲ್ಲಿ ಪಾಸ್ಬುಕ್ ಏನದಪ್ಪ, ಪಾಸ್ಬುಕ್ ಅದೇ, ನಿನ್ಗೆ 1 ಲಕ್ಷ, 1 ಎಕರೆ 1 ಲಕ್ಷ ಲೋನ್ ಕೊಡ್ತೀವಿ ಅಂತಾರೆ. ಆ ಒಂದು ಆಸೆಗೋಸ್ಕರ ನಮ್ ಕಡೆ ನಮ್ ಪ್ರಿಯಾಪಟ್ಟಣ ತಾಲೂಕಲ್ಲಿ ಆಗ್ಲಿ, ಹುಣಸೂರು ತಾಲೂಕಲ್ಲಿ ಆಗ್ಲಿ, HD ಕೋಟೆ ತಾಲೂಕಲ್ಲಿ ಆಗ್ಲಿ, ನಮ್ಗೆ ಹೊಗೆ ಸೊಪ್ಪು ಬೆಳೆದ್ರೆ ಸಾಲ ಸಿಗ್ತಲ್ಲ ಅನ್ನೋ ಒಂದು ಆಸೆಗೋಸ್ಕರ ಹೊಗೆ ಸೊಪ್ಪು ಹಾಕ್ತಿವಿ. ಇದ್ರಲ್ಲಿ ಉತ್ಪತ್ತಿ ಅನ್ನೋದೇನಿಲ್ಲ. ಉತ್ಪತ್ತಿ ಏನು ಬರೀ ಖರ್ಚೆ ಬರ್ತದೆ ಹೊರತು ಇದ್ರಲ್ಲಿ ಸಂಪಾದನೆ ಮಾಡಿ ಯಾವನೋ ದಡಿತಾಗಿ ಬೆಳೆದಿರೋನು ಇವತ್ತು ಒಂದು 1800 ಕೆಜಿ ಬೆಳೆದ 2500 ಕೆಜಿ ಬೆಳೆದಿರೋನ್ಗೆ ಏನೋ ಅವ್ನಿಗೆ ಅಲ್ಪ ಸ್ವಲ್ಪ ಸಿಗ್ತದೆ. ಈಗ 1750 ಕೆಜಿಗೆ 1000 ಕೆಜಿ ಬೆಳ್ಕೊಡ್ರಿಗೆ ಏನ್ ಉತ್ಪತ್ತಿ ಸಿಗ್ತದೆ? ಏನಿಲ್ಲ. ಅದ್ರಲ್ಲಿ ಏನು ಉತ್ಪತ್ತಿ? ಏನು ಫುಲ್ ಲಾಭ ಮಾಡ್ಬಿಟ್ಟಿದ್ದೀನಿ ಅಂತೆಲ್ಲ ಲಾಭ ಯಾವ್ದ್ರಲ್ಲಿ ಲಾಭ ಮಾಡ್ತಾರೆ? ಅವ್ರಿಗೆ ಮನೇಲಿ ಈಗ ಒಂದು 10 ಎಕರೆ ಜಮೀನ್ ಇರ್ತದೆ, ಮಾಡೋರ್ ಜನ ಮನೇಲಿ ಕೆಲಸದವ್ರು ಇರ್ತಾರೆ, ಆಳ್ಗಳು ಕೂಲಿ ಕೊಡಂಗಿಲ್ಲ, ಎಲ್ಲ ಅವ್ರ ಸ್ವಂತ ಮಾಡಿದಾಗ ಅಲ್ಪ ಸ್ವಲ್ಪ ಉಳ್ಕೋತದೆ. ಎಲ್ಲಾನು ಕೂಲಿಲೇ ಮಾಡಿಸ್ತೀನಿ ಅಂದ್ರೆ ಏನು ಉಳಿ. ಧನ್ಯವಾದಗಳು. ಸರಿ ಸರಿ ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಮಾತಾಡಿದ್ದು ಆಯ್ತು, ಖುಷಿ ಆಯ್ತು. ಆಯ್ತು. 4 ಜನಕ್ಕೆ ಇದರಿಂದ ಆಯ್ತು ಹೆಲ್ಪ್ ಆಗ್ಲಿ. ಸರಿ, ಥ್ಯಾಂಕ್ ಯು. ಟೊಬ್ಯಾಕೋ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಕೇಳಿದಾಗ ಬನ್ನಿ ಒಬ್ರು ಫಾರ್ಮರ್ ಇದ್ದಾರೆ ಅಂತ ಕರ್ಕೊಂಡು ಬಂದ ನನ್ನ ಕ್ಲೋಸ್ ಫ್ರೆಂಡ್ ಮೋನಿಷ್ಗೆ ಈ ವಿಡಿಯೋ ಕ್ರೆಡಿಟ್ ಹೋಗಬೇಕು. ಅವ್ರು ಹೆಲ್ಪ್ ಇರಲಿಲ್ಲ ಅಂದಿದ್ರೆ ಈ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಬ್ರದರ್. ಫಾರ್ಮಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಬಹುದು. ಇನ್ನಷ್ಟು ಬೇರೆ ಬೇರೆ ಕ್ಷೇತ್ರದ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.